ಕೊಲೆ ಪ್ರಕರಣದ ಆರೋಪಿ ನಟ ದರ್ಶನ್ಗೆ ಮತ್ತೊಂದು ಸಂಕಷ್ಟ ಎದುರಾಗಿದೆ. ಈ ಬಗ್ಗೆ ಒಂದು ಬ್ರೇಕಿಂಗ್ ನ್ಯೂಸ್ ಲಭ್ಯವಾಗ್ತಾ ಇದೆ. ದರ್ಶನ್ಗೆ ಶುರುವಾಯಿತು ಗಂಡಾಂತರ. ನಟ ದರ್ಶನ್ಗೆ ಕಾಕಿಯಿಂದ ಮತ್ತೊಂದು ನೋಟಿಸ್ ಬಂದಿದೆ. ದರ್ಶನ್ ವಿರುದ್ಧ ಮತ್ತೊಂದು ಕ್ರಮಕ್ಕೆ ಮುಂದಾಗಿದ್ದಾರೆ ಕಾಕಿ ಪಡೆ. ದರ್ಶನ್ಗೆ ನೀಡಿದ್ದಂತಹ ಗನ್ ಲೈಸೆನ್ಸ್ ಅನ್ನ ಹಿಂಪಡೆಯಲು ನಿರ್ಧಾರ ಕೈಗೊಂಡಿದ್ದಾರೆ. ನಟ ದರ್ಶನ್ಗೆ ಸೇಫ್ಟಿಗೆ ಅಂತ ಗನ್ ಲೈಸೆನ್ಸ್ ಅನ್ನ ನೀಡಲಾಗಿತ್ತು. ಈಗ ಗನ್ ಲೈಸೆನ್ಸ್ ಅನ್ನ ಹಿಂಪಡೆಯಲು ಪೊಲೀಸರು ನಿರ್ಧಾರ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ನಟ ದರ್ಶನ್ಗೆ ಶುರುವಾಯಿತು ಇದೀಗ ಗಂಡಾಂತರ. ನಟ ದರ್ಶನ್ಗೆ ಕಾಕಿಯಿಂದ ಮತ್ತೊಂದು ನೋಟಿಸ್ ನೀಡಲಾಗಿದೆ. ದರ್ಶನ್ ವಿರುದ್ಧ ಮತ್ತೊಂದು ಕ್ರಮಕ್ಕೆ ಮುಂದಾಗಿದ್ದಾರೆ ಪೊಲೀಸರು. ದರ್ಶನ್ಗೆ ನೀಡಿದ ಗನ್ ಲೈಸೆನ್ಸ್ ಅನ್ನ ಹಿಂಪಡೆಯಲು ನಿರ್ಧಾರ ಕೈಗೊಂಡಿದ್ದಾರೆ. ನಟ ದರ್ಶನ್ಗೆ ಸೇಫ್ಟಿಗೆ ಅಂತ ಗನ್ ಲೈಸೆನ್ಸ್ ಅನ್ನ ನೀಡಲಾಗಿತ್ತು. ಗನ್ ಲೈಸೆನ್ಸ್ ಅನ್ನ ಹಿಂಪಡೆಯಲು ಪೊಲೀಸರು ನಿರ್ಧಾರ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ನಟ ಆರೋಪಿ ದರ್ಶನ್ಗೆ ಶುರುವಾಗಿದೆ ಇದೀಗ ಗಂಡಾಂತರ ಅಂತ ಹೇಳಬಹುದು. ನಟ ದರ್ಶನ್ಗೆ ಕಾಕಿಯಿಂದ ಮತ್ತೊಂದು ನೋಟಿಸ್ ಅನ್ನ ಜಾರಿ ಮಾಡಲಾಗಿದೆಯಂತೆ. ನಟ ದರ್ಶನ್ ವಿರುದ್ಧ ಮತ್ತೊಂದು ಕ್ರಮಕ್ಕೆ ಮುಂದಾಗಿದ್ದಾರೆ ಕಾಕಿ. ದರ್ಶನ್ಗೆ ನೀಡಿದಂತಹ ಗನ್ ಲೈಸೆನ್ಸ್ ಅನ್ನ ಹಿಂಪಡೆಯಲು ನಿರ್ಧಾರ ಕೈಗೊಳ್ಳಲಾಗಿದೆ ಅಂತ ಹೇಳಲಾಗ್ತಾ ಇದ್ದು, ದರ್ಶನ್ಗೆ ಸೇಫ್ಟಿಗೆ ಅಂತ ಗನ್ ಲೈಸೆನ್ಸ್ ಅನ್ನ ನೀಡಲಾಗಿತ್ತು. ಇದೀಗ ಗನ್ ಲೈಸೆನ್ಸ್ ಅನ್ನ ಹಿಂಪಡೆಯಲು ಪೊಲೀಸರು ನಿರ್ಧಾರ ಮಾಡಲಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದ A2 ಆರೋಪಿ ನಟ ದರ್ಶನ್ ಇದ್ದಾರೆ. ಈ ವಿಚಾರಣೆ ಕುರಿತು, ಈ ಪ್ರಕರಣದ ಕುರಿತು ಈಗಾಗಲೇ ವಿಚಾರಣೆಯನ್ನ ಕೂಡ ಎದುರಿಸ್ತಾ ಇದ್ದಾರೆ. ಸದ್ಯ ಅವರು ಈಗ ರೆಗ್ಯುಲರ್ ಬೇಲ್ನ ಮೇಲೆ, ಜಾಮೀನಿನ ಮೇಲೆ ಹೊರಗಡೆ ಇದ್ದಾರೆ. ಸದ್ಯ ಈ ವೇಳೆ ನಟ ದರ್ಶನ್ಗೆ ಮತ್ತೊಂದು ಗಂಡಾಂತರ ಅಂತ ಹೇಳಲೇಬಹುದು. ಯಾಕಂತಂದ್ರೆ ಅವರಿಗೆ ನೀಡಿದಂತಹ ಗನ್ ಲೈಸೆನ್ಸ್, ಯಾರೇ ಒಬ್ಬ ದೊಡ್ಡ ಸ್ಟಾರ್ ಆಗಿದ್ರು ಅವರ ಲೈಫ್ ನ, ಅವರ ಸೇಫ್ಟಿಯನ್ನ ಕಾಪಾಡ್ಕೊಳ್ಳೋದಕ್ಕೆ, ಅವ್ರನ್ನ ಕಾಪಾಡ್ಕೊಳ್ಳೋದಕ್ಕೋಸ್ಕರ ಒಂದು ಗನ್ ಲೈಸೆನ್ಸ್ ಅನ್ನ ನೀಡಲಾಗಿರುತ್ತೆ. ಸೇಫ್ಟಿಗಾಗಿ ಗನ್ ಲೈಸೆನ್ಸ್ ಅನ್ನ ನೀಡಿದಂತಹ ಪೊಲೀಸರು ಈಗ ವಾಪಸ್ ಪಡೆಯಲು ನಿರ್ಧಾರ ಮಾಡಿದ್ದಾರಂತೆ. ಈ ಪ್ರಕರಣ ಕುರಿತಂತೆ ಪೊಲೀಸರು ಮತ್ತೊಂದು ಕ್ರಮವನ್ನ ಜರುಗಿಸಿದ್ದಾರೆ. ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಚಂದ್ರು ಹೆಚ್ಚಿನ ಮಾಹಿತಿಯನ್ನ ನೀಡ್ತಾರೆ ದೂರವಾಣಿ ಸಂಪರ್ಕದ ಮೂಲಕ. ಚಂದ್ರು, ಅಪ್ಡೇಟ್ ಏನಿದೆ? ಈಗಾಗಲೇ ಏನು ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಸಿಲುಕಿರುವ ನಟ ದರ್ಶನ್ ಅವರಿಗೆ ಒಂದು ರೀತಿ ಕಾಕಿ ಪಡೆ ದಿನದಿಂದ ದಿನಕ್ಕೆ ಒಂದು ರೀತಿ ಟಕ್ಕರ್ ಕೊಡ್ತಾನೆ ಬಂದಿದೆ. ಇವತ್ತು ಕೂಡ ವಿಚಾರವಾಗಿ ದರ್ಶನ್ಗೆ ನೀಡಿದ ಗನ್ ಲೈಸೆನ್ಸ್ ಅನ್ನ ಹಿಂಪಡೆದು ನಿರ್ಧಾರ ಮಾಡತಕ್ಕಂತ ಕಾಕಿ ಪಡೆ ನಟ ದರ್ಶನ್ಗೆ ಏನು ನೀಡಿದಂತ ಸೇಫ್ಟಿಗೆ ನೀಡಿದಂತ ಗನ್ ಲೈಸೆನ್ಸ್ ಅನ್ನ ಹಿಂಪಡೆಯಲು ಪೊಲೀಸ್ ಇಲಾಖೆಯನ್ನು ನಿರ್ಧಾರವನ್ನ ಕೈಗೊಂಡಿರ್ತಕ್ಕಂಥದ್ದು. ಈ ಒಂದು ವಿಚಾರವಾಗಿ ನಟ ದರ್ಶನ್ಗೆ ನಾನು ಪೊಲೀಸ್ ಇಲಾಖೆಯಿಂದ
ಗನ್ ಲೈಸೆನ್ಸ್ ಹಿಂಪಡೆಯುತ್ತೇವೆ ಎಂಬ ನೋಟಿಸ್ ಅನ್ನ ನೀಡಿರ್ತಕ್ಕಂಥದ್ದು. ಒಂದ್ ರೀತಿ ನಟ ದರ್ಶನ್ಗೆ ಒಂದ್ ರೀತಿ ಶಾಕ್ ಅಂತಾನೆ ಹೇಳಿ ಆಗ್ಬೋದಾಗಿದೆ ಅಂತಾನೆ ಹೇಳ್ಬೋದಾಗಿದೆ ಗಂಗಾ. ಓಕೆ, ಧನ್ಯವಾದ ಚಂದ್ರು ತಮ್ಮೆಲ್ಲ ಮಾಹಿತಿಗಾಗಿ. ನಟ ದರ್ಶನ್ಗೆ ಇದೀಗ ಗನ್ ಗಂಡಾಂತರ ಎದುರಾಗಿದ್ದು, ದರ್ಶನ್ಗೆ ಕಾಕಿಯಿಂದ ಮತ್ತೊಂದು ನೋಟಿಸ್ ಅನ್ನ ಜಾರಿ ಮಾಡಲಾಗಿದೆ. ದರ್ಶನ್ ವಿರುದ್ಧ ಮತ್ತೊಂದು ಕ್ರಮಕ್ಕೆ ಮುಂದಾಗಿದ್ದಾರೆ. ದರ್ಶನ್ಗೆ ನೀಡಿದಂತಹ ಗನ್ ಲೈಸೆನ್ಸ್ ಅನ್ನ ಹಿಂಪಡೆಯಲು ನಿರ್ಧಾರ ಮಾಡಲಾಗಿದ್ದು, ನಟ ದರ್ಶನ್ಗೆ ಸೇಫ್ಟಿಗಾಗಿ ಈ ಒಂದು ಗನ್ ಲೈಸೆನ್ಸ್ ಅನ್ನ ನೀಡಿರ್ತಾರೆ. ಇದೀಗ ಆ ಗನ್ ಲೈಸೆನ್ಸ್ ಅನ್ನ ಹಿಂಪಡೆಯಲು ಪೊಲೀಸರು ನಿರ್ಧಾರ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಸ್ವಲ್ಪ